ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ನಮ್ಮ ಚಾನಲ್. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಬಂಗಾರದ ಬೆಲೆ ಏಕೆ ದಿನೇ ದಿನೇ ಏರುತ್ತಾ ಇದೆ ಎಂಬುದರ ಬಗ್ಗೆ. ಸಾಮಾನ್ಯ ಜನರಿಗೆ ಇದು ತುಂಬಾ ದೊಡ್ಡ ಪ್ರಶ್ನೆ. ಹೀಗಾಗಿ ಇನ್ನು ಮುಂದೆ ಬಂಗಾರ ಖರೀದಿಸಲು ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಸ್ಪಷ್ಟ ಉತ್ತರ ತಿಳಿಯೋಣ. ಭಾರತದಲ್ಲಿ ಬಂಗಾರಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಇದು ಸಂಪ್ರದಾಯ, ಭದ್ರತೆ, ಸಂಪತ್ತಿನ ಚಿಹ್ನೆ ಮತ್ತು ಹೂಡಿಕೆ ಎಲ್ಲದರಲ್ಲೂ ಉಪಯೋಗವಾಗುತ್ತದೆ. ಮದುವೆ, ಹಬ್ಬ, ಉತ್ಸವಗಳಲ್ಲಿ ಬಂಗಾರವಿಲ್ಲದೆ ಪೂರ್ಣವಾಗಲ್ಲ. ಇಂತಹ ಬಂಗಾರದ ಬೆಲೆ ಏಕೆ ಏರುತ್ತಿದೆ ಅಂತ ನಮ್ಮೆಲ್ಲರಿಗೂ ಆಸಕ್ತಿ. ಬಂಗಾರದ ಬೆಲೆ ಏರಿಕೆಗೆ ಹಲವು ಅಂತಾರಾಷ್ಟ್ರೀಯ ಹಾಗೂ ದೇಶೀಯ ಕಾರಣಗಳಿವೆ. ಅಮೆರಿಕ, ಚೀನಾ, ಯುರೋಪ್ನಂತಹ ದೇಶಗಳ ಆರ್ಥಿಕ ಸ್ಥಿತಿ ಬದಲಾವಣೆಯು ಬಂಗಾರದ ಬೆಲೆಯಲ್ಲಿ ನೇರವಾಗಿ ಪರಿಣಾಮ ಬೀರುತ್ತದೆ. ಯುಎಸ್ ಡಾಲರ್ ದರ ಕುಸಿದರೆ ಬಂಗಾರದ ಮೇಲೆ ಹೂಡಿಕೆ ಜಾಸ್ತಿ ಆಗುತ್ತದೆ. ಇದು ಬೆಲೆ ಏರಿಕೆಗೆ ಕಾರಣವಾಗುತ್ತೆ. ಸಂಶಯದ ಸಮಯದಲ್ಲಿ ಬ್ಯಾಂಕುಗಳು ಹಾಗೂ ಸರ್ಕಾರಗಳು ಬಂಗಾರವನ್ನು ಖರೀದಿಸುತ್ತವೆ. ಇದರಿಂದ ಬೇಡಿಕೆ ಹೆಚ್ಚಾಗುತ್ತದೆ, ಬೆಲೆ ಕೂಡ ಏರುತ್ತದೆ. ಅರ್ಥವ್ಯವಸ್ಥೆಯಲ್ಲಿರುವ ಅನಿಶ್ಚಿತತೆ, ಮಾರುಕಟ್ಟೆಯ ಕುಸಿತ, ಬ್ಯಾಂಕುಗಳ ವೈಫಲ್ಯ ಇದಕ್ಕೆ ಮತ್ತೊಂದು ಕಾರಣ. ಜನರು ತಮ್ಮ ಹಣವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ಬಂಗಾರದತ್ತ ಮುಗಿಯುತ್ತಾರೆ. ಯುದ್ಧ ಅಥವಾ ರಾಜಕೀಯ ಗೊಂದಲಗಳ ಸಮಯದಲ್ಲಿ ಬಂಗಾರದ ಬೇಡಿಕೆ ಹೆಚ್ಚಾಗಿ ಬೆಲೆ ಏರಿಕೆಯಾಗುತ್ತದೆ. ಇತ್ತೀಚಿನ ಯುದ್ಧ ಹಾಗೂ ಗಡಿಭಾಗದ ಸಮಸ್ಯೆಗಳು ಕೂಡ ಬೆಲೆ ಏರಿಕೆಗೆ ಕಾರಣ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದರೆ ಭಾರತದ ಪೈಪೋಟಿ ಮಾರುಕಟ್ಟೆಗೆ ಬಂಗಾರ ಆಮದು ಮಾಡುವುದು ದುಬಾರಿಯಾಗುತ್ತದೆ. ಇದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗುತ್ತದೆ. ಸಾರ್ವಜನಿಕ ಬಡ್ಡಿ ದರಗಳು ಕಡಿಮೆಯಾಗಿದ್ದರೆ ಜನರು ಹಣವನ್ನು ಬ್ಯಾಂಕುಗಳಲ್ಲಿ ಜಮಾ ಮಾಡದೆ ಬಂಗಾರ ಖರೀದಿಸುತ್ತಾರೆ. ಹೀಗೆ ಬೇಡಿಕೆ ಹೆಚ್ಚಿದರೆ ಬೆಲೆ ಕೂಡ ಏರುತ್ತದೆ. ನಮ್ಮ ಭಾರತದಲ್ಲಿ ಜನರು ಬಂಗಾರವನ್ನು ಭದ್ರಾ ಹೂಡಿಕೆಯಾಗಿ ಪರಿಗಣಿಸುತ್ತಾರೆ. ಅದು ಅಷ್ಟು ಬೇಗ ಕರಕೆಯಾಗುವುದಿಲ್ಲ. ಖರೀದಿಸಲು ಸುಲಭ, ಮಾರಾಟಕ್ಕೆ ಸುಲಭ, ಬಹುಮಾನದ ರೂಪದಲ್ಲಿ ಕೊಡಬಹುದಾದ ಇವೆಲ್ಲ ಕಾರಣಗಳಿಂದಲೇ ಬೇಡಿಕೆ ಏರುತ್ತಿದೆ. ಸಾಮಾನ್ಯ ಜನರು ಹಬ್ಬ, ಮದುವೆಗಳಿಗೆ ಬಂಗಾರ ಖರೀದಿಸಲು ಮುಜುಗರ ಪಡುತ್ತಾರೆ. ಕಡಿಮೆ ಆದಾಯದವರು ಬಂಗಾರ ಖರೀದಿಸಲು ಹಿಂಜರಿಯುತ್ತಾರೆ. ಹೂಡಿಕೆದಾರರು ಹೆಚ್ಚು ಬಂಗಾರದತ್ತ ತಿರುಗುತ್ತಾರೆ. ಬಂಗಾರದ ಆಧಾರದ ಮೇಲೆ ಸಾಲ ಕೊಡುವ ಚಿಟ್ ಫಂಡ್ಸ್ ಮತ್ತು ಬ್ಯಾಂಕುಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳನ್ನು ಅನುಸರಿಸಿ ಬಂಗಾರದ ಬೆಲೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಬಹುದು. ಆದರೆ ಕೆಲವರು ಹೇಳುತ್ತಿರುವಂತೆ ನಿಲ್ಲುವುದು ಅಥವಾ ಸ್ವಲ್ಪ ಕುಸಿಯುವ ಸಾಧ್ಯತೆ ಕೂಡ ಇದೆ. ಆದರೂ ದೀರ್ಘಕಾಲದ ಹೂಡಿಕೆಯ ದೃಷ್ಟಿಯಿಂದ ಬಂಗಾರ ಸದಾ ಉತ್ತಮ ಆಯ್ಕೆ. ಇತ್ತೀಚಿನ ದಿನಗಳಲ್ಲಿ ಬಂಗಾರದ ಬೆಲೆ ಏರಿಕೆಗೆ ಬಹುಮಾನ ಅಂಶಗಳು ಕಾರಣವಾಗಿದೆ. ಜಾಗತಿಕ ಆರ್ಥಿಕತೆ, ನಾಣ್ಯದ ಮೌಲ್ಯ, ರಾಜಕೀಯ ಅನಿಶ್ಚಿತತೆ, ಬೇಡಿಕೆ ಇತ್ಯಾದಿ. ಹೀಗಾಗಿ ನೀವು ಬಂಗಾರ ಖರೀದಿಸಲು ಯೋಜನೆ ಹಾಕಿಕೊಳ್ಳುತ್ತಿದ್ದರೆ ಸನ್ನದ್ಧರಾಗಿ ಮಾರುಕಟ್ಟೆಯ ಮಾಹಿತಿ ಕರೆದೊಯ್ಯುತ್ತಾ ನಿರ್ಧಾರ ತೆಗೆದುಕೊಳ್ಳಿ. ಹಾಗೆ ಇವತ್ತಿನ ಗೋಲ್ಡ್ ರೇಟ್ ನೋಡೋದಾದ್ರೆ 22 ಕ್ಯಾರೆಟಿನ ಚಿನ್ನದ ಬೆಲೆ 1 ಗ್ರಾಮಿಗೆ 9,005 ರೂಪಾಯಿ ಇದ್ದು 10 ಗ್ರಾಮಿಗೆ 90,050 ರೂಪಾಯಿ ಆಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 9,824 ರೂಪಾಯಿ ಇದ್ದು 10 ಗ್ರಾಮಿಗೆ 98,240 ರೂಪಾಯಿ ಇದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂಬ ಭರವಸೆ ಇದೆ. ಇಷ್ಟ ಆಯಿತೆಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ. ಧನ್ಯವಾದಗಳು.